ಹಾಯ್ ಗಾಯ್ಸ್, ಹಾಯ್ ಎಲ್ಲ ನಮಸ್ಕಾರ. ಎಲ್ರಿಗೂ ಹೊಸ ಮಿನಿ ಬ್ಲಾಗ್ಗೆ ವೆಲ್ಕಮ್. ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ನಾನೀಗ ಎಲ್ಲಿದ್ದೀನಿ ಅಂದರೆ ತಿರುಪತಿಲಿದ್ದೀನಿ ಗೈಸ್. ತಿರುಪತಿ ಆ ಪ್ಲೇಸಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲಿ ಅವತ್ತು ಬೆಳಿಗ್ಗೆ ಮಾರನೇ ದಿವಸ ಬೆಳಿಗ್ಗೆ ಸುಪ್ರಭಾತ ದರ್ಶನ ಪೂಜೆ ಇದೆ. ಹಾಗಾಗಿ ಬೆಳಿಗ್ಗೆ 2 ಗಂಟೆ ಎದ್ದು 2:30ಗೆ ಪೂಜೆಗೆ ಬಂದಿದೆ ಗೈಸ್. ಆಲ್ರೆಡಿ ನಾನು ಎಲ್ಲಿದ್ದೀನಿ ಅಂದರೆ ಇಲ್ಲಿ ಸಾಧಾರಣ VIP ಪಾರ್ಕಿಂಗ್ ಹತ್ರ ಬಂದಿದ್ದೀನಿ. ಎಸ್, ಹೀಗಿದೆ ಗಾಯ್ಸ್. ಒಂದು 4 ಗಂಟೆ ಆಗ್ಬೋದು ಗಾಯ್ಸ್ ಎಲ್ಲ ಮುಗಿಸಿ ಬರುವಾಗ. ಬನ್ನಿ, ಇವತ್ತಿನ ಬ್ಲಾಗ್ ಇದಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಗಾಯ್ಸ್. ಬನ್ನಿ. ಹಾಗೆ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ಆಫೀಸ್ ಕಡೆಗೆ. ಆಫೀಸಲ್ಲೆಲ್ಲ ಮಾತುಕತೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಅಲ್ಲಿಂದ ಹೊರಟಿದ್ದು ಒಂದು ರೌಂಡ್ ಹೋಗುವಂತ. ಹಾಗೆ ಒಂದು ರೌಂಡ್ ಹೋಗೋ ಟೈಮಲ್ಲಿ ನೋಡಿ ಜನ ಯಾವ ಥರ ಇದ್ದಾರೆ ಅಂತ. ಎಲ್ಲ ದರ್ಶನಕ್ಕೆ ಹೋಗಿ ಬರೋರು ನೋಡಿ ಯಾವ ಥರ ರೋಡ್ ಸೈಡೆಲ್ಲ ಕೂತಿದ್ದಾರೆ ಅಂತ ಹೇಳಿದೆ. ಎಲ್ಲ ಆಲ್ಮೋಸ್ಟ್ ಹೊರಗಿನವರೇ ಇರೋದು ಇಲ್ಲಿ. ಹಾಗೆ ಒಂದು ಟೀ ಕುಡ್ಕೊಂಡು ಅಲ್ಲಿಂದ ಮತ್ತೆ ನಾನು ಹೊರಟಿದ್ದು ಎಲ್ಲಿಗಪ್ಪ ಅಂದರೆ ನೋಡಿ ರೂಮ್ ಎಂಕ್ವೈರಿ ಹತ್ರ ಹೋಗಿದ್ದೆ. ನೋಡ್ಬೋದು ಯಾರಾದರೂ ಇಲ್ಲಿಗೆ ಬರೋರಿದೆ ನೋಡಿ, ಇದೇ ರೂಮ್ ಎಂಕ್ವೈರಿ. ಇಲ್ಲಿ ಬಂದು ಎಂಕ್ವೈರಿ ಮಾಡ್ಬೋದು. ನೋಡಿದ್ರಲ್ಲ ಹೇಗಾಗಿದೆ ಅಂತ. ಹಾಗೊಂದು ಬಾಟಲ್ ತೋರಿಸ್ತೀನಿ ನೋಡಿ ಯಾವುದಿದೆ ಅಂತ. ನೋಡಿ ಈ ಬಾಟ್ಲಿಗೆ ಇರೋದು 20 ರೂಪೀಸು. ನೀವು ತಗೊಂಡು ಹೋಗ್ತೀರಾ ಅಂದರೆ 50 ರೂಪೀಸ್ ಅಂತೆ. ಅಂದರೆ ಯಾಕಂದರೆ ನೀವು ಅಲ್ಲೇ ಕುಡಿದು ಅಲ್ಲೇ ಬಾಟ್ಲು ಕೊಟ್ಟರೆ 20 ರೂಪೀಸು. ನೀವು ತಗೊಂಡು ಹೋಗ್ತೀರ ಅಂದರೆ ಇದಕ್ಕೆ 50 ರೂಪೀಸ್ ಅಂತೆ ಬಾಟ್ಲು ತಗೊಂಡೋದ್ರೆ. ಆ್ಯಕ್ಚುಲಿ ಇದು ಕಂಪನಿ ಕ್ಯಾಪಿಂಗ್ ಅಲ್ಲ. ನೋಡಿ ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ಕ್ಯಾಪಿಂಗು. ಇದೆಲ್ಲ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಹಾಗಾಗಿ ಇಷ್ಟು ಕರೆಕ್ಟಾಗಿ ಅದೊಂದು ಕ್ಯಾಪಿಂಗ್ ಆಗಿಲ್ಲ. ನೋಡಿ ಈ ಥರ ಇದೆ. ಈಗ ಸ್ಟಿಕ್ಕರ್ ಈ ಥರ ಹಾಕಿದ್ದಾರೆ. ಹಾಗಾಗಿ ಯಾರಾದರೂ ತಿರುಪತಿ ಬರೋರಿದ್ದಾರೆ ನೋಡಿ ಈ ಥರ ಇದೆ. ಬಾಟ್ಲಿಗೆ ತಗೊಂಡೋಗಿದ್ದಾರೆ 50, ಅಲ್ಲೇ ಕುಡಿದಿದ್ದಾರೆ 20. ಹಾಗೆ ತಿರುಪತಿಯಲ್ಲಿ ಕೂಡ ರೂಮ್ ಚೆಕ್ಔಟ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಸೀದಾ ಹೈವೇ ಕಡೆಗೆ ಹೋಗೋ ಟೈಮಲ್ಲಿ ನಮಗೆ ಕಂಡಿದೆ ಹೆರಿಟೇಜ್. ಹಾಗೆ ಅಲ್ಲಿ ಒಂದು ಐಸ್ ಕ್ರೀಮು ಹಾಗೆ ಒಂದು ಲಸ್ಸಿ ಕುಡ್ಕೊಂಡು ಅಲ್ಲಿಂದ ನಾನು ಮತ್ತೆ ಹೊರಟಿದ್ದು ಸೀದಾ ಕೋಲಾರ ಕಡೆಗೆ. ಕೋಲಾರಿಗೆ ರೀಚ್ ಆಗುವಾನೆ 4 ಗಂಟೆ ಆಗಿತ್ತು. ಹಾಗೆ ಊಟ ಕೂಡ ಆಗಿರಲಿಲ್ಲ. ಹಾಗೆ ಅಲ್ಲೇ ಒಂದು ಊಟ ಕೂಡ ಮಾಡಿಕೊಂಡು ಹಾಗೆ ಒಂದು ಕೂಡ ಪಾರ್ಸೆಲ್ ಕೂಡ ತಗೊಂಡು ಅಲ್ಲಿಂದ ಮತ್ತೆ ನಾನು ಹೊರಟಿದ್ದೆ ಸೀದಾ ಬೆಂಗಳೂರು ಕಡೆಗೆ. ಬೆಂಗಳೂರು ರೀಚ್ ಆಗೋ ಆಲ್ರೆಡಿ ನೈಟ್ ಆಗಿತ್ತು. ಹಾಗಾಗಿ ನೈಟದು ಊಟ ಮಾಡಿಕೊಂಡು ನಾನು ಮತ್ತೆ ಹೊರಟಿದ್ದೆ ಸೀದಾ ರೂಮ್ ಕಡೆ ಗೈಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್ ಗೈಸ್.